ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ರಾಗಪ್ಪ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತಗಳು. ಇವತ್ತು ನಾವು ವಿಶ್ವಶಾಂತಿ ಆಶ್ರಮಕ್ಕೆ ಬಂದಿದ್ದೇವೆ. ನಾವು ಈಗ ವಿಶ್ವಶಾಂತಿ ಆಶ್ರಮದ ಪ್ರವೇಶ ದ್ವಾರದ ಹತ್ರ ಇದ್ದೀವಿ. ಇಲ್ಲಿ ಬಂದಿದ ಕೂಡಲೇ ನಮಗೆ ದೊಡ್ಡದಾದ ತುಳಸಿ ಕಟ್ಟೆಯ ದರ್ಶನ ಆಗುತ್ತೆ. ಇದು ಒಂದು ಆಮೆ ಮೇಲೆ ನಿರ್ಮಾಣವಾದಂತೆ ಕಾಣುತ್ತೆ. ಇದು ದೊಡ್ಡದಾಗಿ ಹಾಗೂ ತುಂಬ ಚೆನ್ನಾಗಿ ನಮ್ಮ ಕಣ್ಣಿಗೆ ಕಾಣುತ್ತದೆ. ಇಲ್ಲಿ ರಾತ್ರಿ ಬರುವಾಗ ಇನ್ನೂ ಚೆನ್ನಾಗಿರುತ್ತೆ. ಲೈಟ್ಸಿಂದ ಕೂಡಿ ಕಣ್ಣಿಗೆ ಸುಂದರವಾದ ನೋಟವನ್ನು ಕೊಡುತ್ತೆ. ಬೆಳಗ್ಗೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ, ಏಕೆಂದರೆ ಅಲ್ಲಿರೋ ಹೂವುಗಳು ಹಾಗೂ ಗಿಡ ಮರ ಹಸಿರು ವಾತಾವರಣ ನಮ್ಮ ಮನಸ್ಸಿಗೆ ಆನಂದವನ್ನು ಉಂಟು ಮಾಡುತ್ತೆ. ತುಳಸಿ ಕಟ್ಟೆಯ ಸಮೀಪವೇ ಅಷ್ಟಲಕ್ಷ್ಮಿಯರ ದೇವಾಲಯವಿದೆ. ಅಷ್ಟಲಕ್ಷ್ಮಿ ದೇವಿಯರ ದರ್ಶನವನ್ನು ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಿ ವಿಶ್ವರೂಪ ದರ್ಶನವನ್ನು ಮಾಡಬೇಕು ಅಂದರೆ ಒಬ್ಬರಿಗೆ 20 ರೂಪಾಯಿ, ಹಾಗೆ ಚಿಕ್ಕ ಪುಟ್ಟ ಮಕ್ಕಳಿಗೆ 10 ರೂಪಾಯಿ. ವಿಶ್ವರೂಪ ದರ್ಶನವನ್ನು ನೋಡಬೇಕು ಅಂದರೆ ನಾವು ಈ ಒಂದು ಎಂಟ್ರೆನ್ಸ್ ಮೂಲಕ ಹೋಗಬೇಕು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ತನ್ನ ವಿಶ್ವರೂಪ ದರ್ಶನವನ್ನು ಅರ್ಜುನನಿಗೆ ತೋರಿಸ್ತಾರೆ. 11ನೇ ಅಧ್ಯಾಯ ವಿಶ್ವರೂಪ ದರ್ಶನ ಯೋಗದಲ್ಲಿ ಮಹಾಕೃಷ್ಣನು ತನ್ನ ನಿಜವಾದ ಅವತಾರವನ್ನು ತೋರಿಸಿ ಇಡೀ ಬ್ರಹ್ಮಾಂಡವನ್ನು ತಾನೇ ಸೃಷ್ಟಿ ಮಾಡಿಸಿದಂತೆ ತೋರಿಸುತ್ತಾನೆ. ಹೀಗೆ ಇಲ್ಲಿ ನಾವು ಎಂಟ್ರಿ ಫೀಸ್ ಅಂದರೆ ಆ ಒಂದು ರೆಸಿಪ್ಟ್ನ ತೋರಿಸಿ ಒಳಗಡೆ ಹೋಗ್ತೀವಿ. ಒಳಗೆ ಹೋಗಿ ವಿಶ್ವರೂಪ ದರ್ಶನವನ್ನು ನೋಡಿ ತುಂಬಾ ಆನಂದ ಆಯಿತು. ಹಾಗೆ ಅಲ್ಲಿ ಭಗವದ್ಗೀತೆಯ 18 ಅಧ್ಯಾಯಗಳನ್ನು ಬರೆದಿದ್ದಾರೆ, ಹಾಗೆ ಅದರ ಅರ್ಥಗಳನ್ನು ಕೂಡ ವಿವರಿಸಿದ್ದಾರೆ. ಇಲ್ಲಿ ಫೋಟೋಸ್ ಹಾಗೆ ವೀಡಿಯೋಸ್ ತೊಗೊಳ್ಳೋಕ್ಕೆ ಅಲೋ ಇದೆ. ಹೇಗೆ ನಾವು ರೆಸಿಪ್ಟ್ ತೋರಿಸಿ ಒಳಗಡೆ ಬಂದಾಗ ಅಲ್ಲಿ ಸಪ್ತ ಋಷಿಗಳ ದರ್ಶನ ಕೂಡ ನಮಗೆ ಆಗುತ್ತೆ. ಪ್ರವೇಶ ದ್ವಾರದ ಹತ್ತಿರ ಪಾಂಡುರಂಗ ವಿಠಲ ಅವರ ಪ್ರತಿಮೆ ಇದೆ. ಇದೊಂದು ದೊಡ್ಡ ಭವ್ಯವಾದ ವಿಗ್ರಹವಾಗಿದೆ. ಒಂದೇ ಕಲ್ಲಿನಿಂದ ನಿರ್ಮಿಸಲಾಗಿದೆ. ಇದು ಐಶ್ವರ್ಯ ಲಕ್ಷ್ಮೀ ದೇವಿಯ ವಿಗ್ರಹ. ಐಶ್ವರ್ಯ ಅಂದರೆ ಸಂಪತ್ತು ಮತ್ತು ಸಮೃದ್ಧಿ. ಅವಳ ಆಶೀರ್ವಾದದಿಂದ ಜೀವನದಲ್ಲಿ ಹಣ, ಸುಖ ಮತ್ತು ಸಂತೋಷ ದೊರೆಯುತ್ತದೆ. ಇದು ವೀರಲಕ್ಷ್ಮಿ ದೇವಿ, ಧೈರ್ಯ ಮತ್ತು ಶಕ್ತಿಯ ಸಂಕೇತ. ಅವಳ ಆಶೀರ್ವಾದದಿಂದ ಧೈರ್ಯ ಮತ್ತು ಜಯ ಸಿಗುತ್ತದೆ. ಪಾಂಡುರಂಗ ವಿಠಲ ದೇವರ ಹಿಂಭಾಗದಲ್ಲಿ ಮೆಟ್ಟಿಲುಗಳನ್ನು ನಿರ್ಮಿಸಲಾಗಿದೆ. ಏಕೆಂದರೆ ಪಾಂಡುರಂಗ ವಿಠಲನ ಮೂರ್ತಿಯು ತುಂಬ ಉದ್ದವಾಗಿರುವ ಕಾರಣದಿಂದ ಪೂಜಾರಿಗಳಿಗೆ ಹೂವುಗಳನ್ನು ಅರ್ಪಿಸಲು ಹಾಗೂ ಅಭಿಷೇಕ ಮಾಡಲು ಈ ಮೆಟ್ಟಿಲುಗಳು ಸಹಾಯ ಮಾಡುತ್ತವೆ. ಈ ಮೆಟ್ಟಿಲುಗಳಿಂದ ಪೂಜಾರಿಗಳಿಗೆ ಸುರಕ್ಷಿತವಾಗಿ ಮೇಲಕ್ಕೆ ಹೋಗಿ ದೇವರ ಪೂಜೆಯನ್ನು ಸಮೃದ್ಧವಾಗಿ ಹಾಗೂ ಸುಖವಾಗಿ ನೆರವೇರಿಸಲು ಸಾಧ್ಯವಾಗುತ್ತೆ. ಹಾಗೂ ಭಕ್ತಾದಿಗಳಿಗೂ ಕೂಡ ದೇವರ ದರ್ಶನವನ್ನು ಹತ್ತಿರದಿಂದ ನೋಡುವ ಅನುಭವವು ಉಂಟಾಗುತ್ತದೆ. ಪಾಂಡುರಂಗ ವಿಠಲನ ಮೂರ್ತಿಯು ಒಂದು ಕಲ್ಲಿಂದ ಮಾಡಿರುವುದೆಂದರೆ ಆಶ್ಚರ್ಯವಾದ ಸಂಗತಿನೇ. ನಾವು ಈ ಮೂರ್ತಿಯನ್ನು ಒಂದು ಮೊನೊಲಿಥಿಕ್ ವಂಡರ್ ಅಂತ ಹೇಳಿದ್ರೂ ತಪ್ಪಾಗುವುದಿಲ್ಲ. ಲಕ್ಷ್ಮೀ ದೇವಿ. ಧಾನ್ಯ ಎಂದರೆ ಅಕ್ಕಿ ಮತ್ತು ಆಹಾರ. ಅವಳ ಆಶೀರ್ವಾದದಿಂದ ನಮ್ಮ ಮನೆಗಳಲ್ಲಿ ಯಾವಾಗಲೂ ಅನ್ನ ಮತ್ತು ಐಶ್ವರ್ಯ ಇರುತ್ತದೆ. ಅವಳು ವಿದ್ಯಾವೀಣಾ ಲಕ್ಷ್ಮಿ, ನಮಗೆ ವಿದ್ಯೆ ಹಾಗೂ ಜ್ಞಾನವನ್ನು ನೀಡುವ ಮಹಾದೇವಿ. ಅವಳ ಆಶೀರ್ವಾದದಿಂದ ಬುದ್ಧಿ ಮತ್ತು ವಿದ್ಯೆಯಲ್ಲಿ ಐಶ್ವರ್ಯ ದೊರೆಯುತ್ತದೆ. ಈ ಅಷ್ಟಲಕ್ಷ್ಮೀ ದೇವಿಯರ ದೇವಾಲಯದ ಸಮೀಪವೇ ದುರ್ಗಾಮಾತಾ ದೇವಸ್ಥಾನ ಇದೆ. ಅಲ್ಲಿ ಕೂಡ ದರ್ಶನವನ್ನು ಮಾಡೋಣ ಅಂತ ಹೇಳಿ ಒಳಗೆ ಬಂದ್ವಿ. ದುರ್ಗಾಮಾತೆಯು ಸಿಂಹದ ಮೇಲೆ ಕುಳಿತುಕೊಂಡು ಮಹಿಷಾಸುರವನ್ನು ಕೊಂದಿರುತ್ತಾಳೆ. ಅವಳು ದೇವರ ಶಕ್ತಿಯಿಂದ ನಿರ್ಮಿತಳಾದ ಶಕ್ತಿಶಾಲಿಯ ದೇವತೆ.
ದುರ್ಗಾಮಾತಾ ದೇವಸ್ಥಾನದಲ್ಲಿ ಹಲವಾರು ಸೇವೆಗಳು ನಡೆಯುತ್ತಾ ಇರುತ್ತೆ. ಪ್ರತಿದಿನವೂ ಭಕ್ತಾದಿಗಳು ಒಂದಲ್ಲ ಒಂದು ಸೇವೆಗಳನ್ನು ದೇವಿಗೆ ಸಲ್ಲಿಸ್ತಾ ಇರ್ತಾರೆ. ಆಗಲೇ ತೋರಿಸಿದಂತೆ ಇಲ್ಲಿ ಸೇವೆಗಳನ್ನ ಸಲ್ಲಿಸೋಕ್ಕೆ ಯಾವ ಸೇವೆ ಸಲ್ಲಿಸ್ಬೋದು ಅಂತ ಹೇಳಿ ಇಲ್ಲಿ ಒಂದು ಪ್ಲಗ್ ಕಾರ್ಡ್ನ ಇಟ್ಟಿದ್ದಾರೆ. ಇಲ್ಲಿ ಯಾವ ಸೇವೆಯನ್ನು ಎಷ್ಟು ಗಂಟೆಗೆ ಯಾವ ರೀತಿಯಲ್ಲಿ ಹೇಗೆ ಸಲ್ಲಿಸ್ಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಡೈಲಿ ಪೂಜಾ ಟೈಮಿಂಗ್ಸ್ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಅಲ್ಲಿ ನಿಮಗೆ ಇನ್ಫಾರ್ಮೇಷನು ಸಿಗುತ್ತೆ. ದೇವಸ್ಥಾನದಲ್ಲೆಲ್ಲ ಪೂಜೆಗಳು ಹಾಗೆ ಹೂವಿನ ಅಭಿಷೇಕ ಅವೆಲ್ಲಗಳು ನಡೆಯುತ್ತೆ. ಆದರೆ ಸಂಜೆಯ ವೇಳೆ ಜನರು ಸುಮ್ಮನೆ ಅದನ್ನು ನೋಡೋಕ್ಕೆ ಅಂತ ಹೇಳಿ ದೇವಸ್ಥಾನದೊಳಗಡೆ ಬರ್ತಾರೆ. ಯಾವ ಪೂಜಾರಿ ನಿಮಗೆ ತೀರ್ಥ ಎಲ್ಲ ಇಷ್ಟು ಹೊತ್ತಲ್ಲಿ ನಿಮಗೆ ಸಿಗೋದಿಲ್ಲ. ಸುಮ್ಮನೆ ನೋಡಿ ದೇವಿಯ ದರ್ಶನವನ್ನು ಮಾಡಿ ಬರಬಹುದು. ಆದರೆ ರಾತ್ರಿ ಹೊತ್ತು ಆ ಲೈಟ್ಸು ಅವೆಲ್ಲ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಬೆಳಗ್ಗೆ ಬಂದರೆ ಆ ಒಂದು ಹಸಿರಿನ ವಾತಾವರಣಕ್ಕೂ ಚೆನ್ನಾಗಿರುತ್ತೆ. ಮತ್ತು ಬೆಳಗ್ಗೆ ಪೂಜೆಯನ್ನು ಮಾಡಿ ಹೋಗಿರ್ತಾರೆ ಸ್ವಾಮಿಗಳು. ದುರ್ಗಾಮಾತೆಯನ್ನು ನೆನೆಯುವುದರಿಂದ ನಮಗೆ ಧೈರ್ಯ, ಶಕ್ತಿ ಹಾಗೂ ನಮ್ಮ ಜೀವನ ಸಮೃದ್ಧವಾಗಿ ಸುಖವಾಗಿರುತ್ತದೆ. ಈ ದೇವಸ್ಥಾನದಲ್ಲಿ ನಾವು ಆಡೋ ಮಾತು ನಮಗೆ ಪ್ರತಿಧ್ವನಿಸುತ್ತೆ. ಅಂದರೆ ಇಲ್ಲಿ ಅಷ್ಟು ಮೌನವಾಗಿ ಸಮೃದ್ಧವಾಗಿ ಶಾಂತಿಕರವಾಗಿದೆ ಈ ದೇವಸ್ಥಾನದ ಒಳಗಡೆ. ನಾವು ಒಂದು ಸ್ವಲ್ಪ ಮಾತಾಡಿದ್ರೂ ಕೂಡ ನಮ್ಮ ಮಾತು ನಮಗೆ ಪ್ರತಿಧ್ವನಿಸುತ್ತೆ. ಹಾಗೆ ಹೀಗೆ ಮುಂದೆ ಹೋಗ್ತಾ ಇರೋದು ಸಪ್ತ ನದಿಗಳ ದರ್ಶನ ಕೂಡ ಆಗುತ್ತೆ. ಕೌಂಟರ್ ಹತ್ರನೇ ಒಂದು ಪುಟ್ಟ ಅಂಗಡಿನ ಕೂಡ ಇಟ್ಕೊಂಡಿದ್ದಾರೆ. ಇಲ್ಲಿ ಟಾಯ್ಸು ಮತ್ತು ತಿಂಡಿ ತಿನಿಸುಗಳನ್ನ ಕೂಡ ಮಾರ್ತಾ ಇದ್ದಾರೆ. ಅಂದರೆ ಹೋಗಿ ಬರೋರಿಗೆ ಏನಾದರೂ ದಾವ ಆದರೆ ಬೇಸಿಗೆಗಾಲ ಅಂತ ಹೇಳಿ ನೀರು ಎಲ್ಲ ತೊಗೊಳಕ್ಕೆ ಅವ್ರಿಗೆ ಅನುಕೂಲ ಆಗೋಕ್ಕೆ ಇಲ್ಲಿ ಒಂದು ಶಾಪ್ ಕೂಡ ಇಟ್ಟಿದ್ದಾರೆ. ಮತ್ತು ಯಾರಿಗೆ ವಯಸ್ಸಾದವ್ರಿಗೆ ನಡೆಯೋಕ್ಕೆಲ್ಲ ಆಗಲ್ಲ ಅಂತಂದರೆ ವೀಲ್ ಚೇರ್ ಫೆಸಿಲಿಟೀಸ್ ಕೂಡ ಇದೆ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಸಪ್ತ ನದಿಗಳ ಒಂದು ದರ್ಶನ ಆಗ್ತದೆ. ಮುಂಚೆ ಇಲ್ಲಿ ಈ ಕಲಶದಿಂದ ನೀರು ಕೂಡ ಬರ್ತಾ ಇತ್ತು, ಬಟ್ ಇವಾಗ ಹಾಗಾಗಲ್ಲ, ಅಂದರೆ ಬತ್ತು ಹೋಗಿದೆ ನೀರು. ಇಲ್ಲಿರುವಂತಹ ಸಪ್ತ ನದಿಗಳು ಯಾವ್ದ್ಯಾವುದು ಅಂದರೆ ಗಂಗೇಶ್ಚ ಯಮುನೇಶ್ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿ ನಾವು ಪ್ರತಿ ಸತಿ ಸ್ನಾನ ಮಾಡುವಾಗ ದಿನನಿತ್ಯ ಹೇಳಬೇಕು ಅಂತ ಹೇಳ್ತಾರೆ. ಈ ಸಪ್ತ ನದಿಗಳು ಇಲ್ಲೇ ಇರೋದು. ಈ ಸತ್ಯಯುಗದಲ್ಲಿ ಹಲವಾರು ಯುಗದಲ್ಲಿ ಬೇರೆ ಬೇರೆ ಕಥೆಗಳಿದ್ದಾವೆ, ಹೇಗೆ ಇವ್ರ ಉದಯವಾಯಿತು ಅಂತ ಈ ನದಿಗಳದ್ದು. ಆದರೂ ಇಲ್ಲಿ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಬೆಳಗ್ಗೆ ಬಂದಿದ್ದರೆ ಇನ್ನೂ ಕೂಡ ಚೆನ್ನಾಗಿರ್ತಿತ್ತು. ಅಂದರೆ ಇಲ್ಲಿ ತೋಟ ಥರ ಮಾಡಿದ್ದಾರೆ, ಅಂದರೆ ಯಾವ ಹೂವು ಹಣ್ಣುಗಳನ್ನ ನೋಡೋಕ್ಕೆ ಚೆನ್ನಾಗಿರ್ತಿತ್ತು. ಬಟ್ ರಾತ್ರಿ ಬಂದಿರೋದ್ರೆ ಲೈಟ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡ್ತಿದ್ದೀರಾ, ಗಂಗೆ, ಯಮುನೆ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು, ಕಾವೇರಿ ಎಲ್ಲ ನದಿಗಳು ಇಲ್ಲಿ ನಮಗೆ ಒಟ್ಟಾರೆಯಾಗಿ ಒಂದೇ ಸತಿ ನಮಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಅರ್ಜುನ ಕುರುಕ್ಷೇತ್ರ ಯುದ್ಧ ಮಾಡುವ ಸಂದರ್ಭದಲ್ಲಿ ಅವನಿಗೆ ಭಯ ಉಂಟಾಗುತ್ತೆ, ಸಂಶಯ ಉಂಟಾಗುತ್ತೆ. ತನ್ನ ಅಣ್ಣಂದಿರನ್ನ ತಾನೇ ಕೊಲ್ಲಬೇಕಾ ಅಂತ ಅವನಿಗೆ ದುಃಖ ಉಂಟಾಗುತ್ತೆ. ಆಗ ಶ್ರೀಕೃಷ್ಣನಿಗೆ ಅರ್ಜುನನ ಮನಸ್ಸಲ್ಲಿ ಏನು ಓಡ್ತಾ ಇದೆ ಅಂತ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ತನ್ನ ವಿಶ್ವರೂಪ ದರ್ಶನವನ್ನು ತೋರಿಸಿ ಅರ್ಜುನನಿಗೆ ಸಮಾಧಾನ ಮಾಡ್ತಾನೆ. ತನ್ನಲ್ಲಿರೋ ಪರಮಶಕ್ತಿಯನ್ನು ಅರ್ಜುನನಿಗೆ ದರ್ಶನ ಮಾಡ್ತಾನೆ. ಇದು 11ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ವಿವರಿಸಲಾಗಿದೆ. ಇಡೀ ಬ್ರಹ್ಮಾಂಡ ಯಾರೂ ಅಲ್ಲ ಬಿಟ್ಟರೆ ಮಹಾವಿಷ್ಣು ಅನ್ನೋ ಸತ್ಯವನ್ನು ಇಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಉಪದೇಶ ಮಾಡ್ತಾನೆ. ಶ್ರೀಕೃಷ್ಣನು
ಅರ್ಜುನನಿಗೆ ಉಪದೇಶ ಮಾಡಿರುವ ಈ ಭಗವದ್ಗೀತೆಯ 18 ಅಧ್ಯಾಯಗಳನ್ನು ಕೂಡಿರುವ 700 ಶ್ಲೋಕವನ್ನು ಹೊಂದಿರುವ ಈ ಭಗವದ್ಗೀತೆಯ ಒಂದೊಂದು ಶ್ಲೋಕದ ಅರ್ಥವನ್ನು ಇಲ್ಲಿ ಹೇಳಲಾಗಿದೆ. ಅಂದರೆ ಈ ಒಂದು ವಿಶ್ವರೂಪ ದರ್ಶನದ ಒಳಗಡೆ ಪ್ರತಿಯೊಂದು 18 ಅಧ್ಯಾಯದ 700 ಶ್ಲೋಕಗಳ ಅರ್ಥಗಳನ್ನು ಇಲ್ಲಿ ಗೋಡೆ ಮೇಲೆ ಹೀಗೇ ಅಂಟಿಸಿ ತೋರಿಸಲಾಗಿದೆ. ಓದಕ್ಕೆ 1-2 ದಿನ ಆದರೂ ಸಾಕಾಗೋದಿಲ್ಲ. ಹೀಗೆ ಇದು ಶ್ರೀಕೃಷ್ಣ ಹಾಗೂ ಅರ್ಜುನ ರಥದ ಕೆಳಗಡೆನೇ ಈ ವಿಶ್ವರೂಪ ದರ್ಶನದ ಒಂದು ದೇವಸ್ಥಾನವನ್ನು ನಿರ್ಮಿಸಲಾಗಿದೆ. ಆಗಲೇ ಹೇಳ್ದಂಗೆ ಇದ್ರ ಒಳಗಡೆ ಹೋಗೋಕ್ಕೆ ನಿಮಗೆ ಎಂಟ್ರಿ ಫೀಸ್ ಇರುತ್ತೆ. ಅಂದರೆ ದೊಡ್ಡವರಿಗಾದರೆ 20 ರೂಪಾಯಿ, ಚಿಕ್ಕ ಮಕ್ಕಳಿಗಾದರೆ 10 ರೂಪಾಯಿ ಆಗುತ್ತೆ. ಇಲ್ಲಿ ಶ್ರೀಕೃಷ್ಣನ ಮತ್ತು ಅರ್ಜುನ ಕುಳಿತಿರುವ ರಥದ ಬಗ್ಗೆ ಕೂಡ ತೋರಿಸ್ತಾರೆ. ಅರ್ಜುನನ ರಥದ ಹೆಸರು ನಂದಿಘೋಷ ಅಂತ ಹೇಳಿ, ಹಾಗೂ ಹನುಮಂತನ ಧ್ವಜವಾಗಿ ಮಾಡಿಕೊಂಡು ಕುರುಕ್ಷೇತ್ರ ಯುದ್ಧದಲ್ಲಿ ಯಶಸ್ವಿಯಾಗಿರುವ ಪಾಂಡುಪುತ್ರನೇ ಇವನು. ಶ್ರೀಕೃಷ್ಣನು ಅರ್ಜುನನ ಸಾರಥಿಯಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ಭಾಗವಹಿಸ್ತಾನೆ. ತಾನು ಯುದ್ಧ ಮಾಡುವುದಿಲ್ಲ ಅಂತ ಪಣ ತೊಟ್ಟಿರ್ತಾನೆ. ಇಲ್ಲಿ ಕೂಡ ಫುಟ್ವೇರ್ ಸ್ಟ್ಯಾಂಡ್ ಕೂಡ ಪಕ್ಕದಲ್ಲೇ ಇದೆ. ಮತ್ತು ಇಲ್ಲಿ ಯಾರು ದುಡ್ಡು ಏನು ಇಸ್ಕೊಳ್ಳೋದೇನಿಲ್ಲ, ಹಾಗೆ ಫ್ರೀಯಾಗಿ ಇಲ್ಲಿ ಇಟ್ಟು ಬರ್ಬೋದು. ಇಲ್ಲಿ ಒಳಗಡೆ ಕೂಡ ದೇವಸ್ಥಾನ ಇದೆ. ಗಾಯತ್ರಿ ದೇವಿಯ ದೇವಸ್ಥಾನದ ಒಳಗಡೆ ನಾವೀಗ ಪ್ರವೇಶಿಸ್ತಾ ಇದ್ದೀವಿ. ಗಾಯತ್ರಿ ಮಂತ್ರವನ್ನು ಶಿವನಿಂದ ವಿಶ್ವಾಮಿತ್ರರು ಈ ಭೂಮಿಗೆ ಪರಿಚಯಿಸಿದ್ದಾರೆ ಅಂತ ಹೇಳಲಾಗುತ್ತೆ. ಹೌದು, ಹಾಗೆ ನಾವು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ನಾವು ಆಟೋದಿಂದ ಬಂದು ಆಟೋದಿಂದನೇ ಹೋಗ್ತಾ ಇರೋದು. ಸೊ 200 ರುಪೀಸ್ ಆಯಿತು. ಪಾಪ ಅವ್ರು ಅಲ್ಲೇ ವೆಯ್ಟ್ ಮಾಡಿ ನಮ್ಮನ್ನ ಕರ್ಕೊಂಡು ಹೋಗೋಕ್ಕೆ. ನೀವು ಬಸ್ಸಲ್ಲೂ ಹೋಗಬಹುದು. ಹಾಗೆಯೇ ಇಲ್ಲಿ ಬ್ಯಾಂಗ್ಳೂರಿಂದ ಬರ್ತೀರಾ ಅಂದರೆ 25 ಕಿಲೋಮೀಟರ್ಸ್, ಹಾಗೆ ಕಾರ್ಪೊರೇಷನಿಂದ ಲೆಕ್ಕ ತೊಗೊಂಡ್ರೆ 35 ಕಿಲೋಮೀಟರ್ಸ್ ಆಗುತ್ತೆ. ತುಮಕೂರಿಂದ ಇದು 7 ಕಿಲೋಮೀಟರ್ಸಲ್ಲಿದೆ. ಮತ್ತು ನೀವು ಇಲ್ಲಿ ನೆಲಮಂಗಲದಲ್ಲಿರುವ TV ಸ್ಟಾಪಿಂದ ನೀವು ಹೋಗೋದಾದರೆ 5 ಕಿಲೋಮೀಟರ್ಸ್ ಆಗುತ್ತೆ. ಸೊ ನಾವು ಒಟ್ಟಾರೆಯಾಗಿ ಒಂದು 4 ಮಂದಿ ಇರೋದ್ರಿಂದ ನಮಗೆ 200 ರುಪೀಸ್ ಆಯಿತು ಹೋಗಿ ಬರೋಷ್ಟರಲ್ಲಿ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಸ್ವಲ್ಪ ಆದರೂ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನಿಸಿದ್ರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.